ಹರಿ ಓಂ ಶ್ರೀಮನ್ಮಹಾ ಹೇಳಿಮ್ಮ. ಅರ್ಚನೆನ ಅಭಿಷೇಕನ ಎರಡೂ ಮಾಡಿ ಪುರೋಹಿತ್ರೆ. ಯಾರ ಹೆಸರಲ್ಲಿ ಮಾಡ್ಬೇಕಮ್ಮ? ಸೂರ್ಯವಂಶದ ಜಯಸೂರ್ಯ. ಈ ಹೆಸರಲ್ಲಿ ಈಗಷ್ಟೇ ಒಬ್ರು ಅರ್ಚನೆ ಮಾಡಿಸಿದಾರಮ್ಮ. ಯಾರ್ ಪುರೋಹಿತ್ರೆ? ಒಬ್ಬ ಚಿಕ್ಕ ಹುಡುಗಿ. ಹುಡುಗಿ ಹೆಸರು ದಿವ್ಯಾನ ಪುರೋಹಿತ್ರೆ. ಹೆಸರು ಗೊತ್ತಿಲ್ಲಮ್ಮ. ಆ ಹುಡುಗಿ ಜೊತೆಗೆ ಒಬ್ಬ ಹುಡುಗ ಕೂಡ ಇದ್ದ. ಅವಳ ಅಣ್ಣ ಅನ್ಸತ್ತೆ. ಅವನ ಹೆಸರು ಅಭಿ ಅಲ್ವಾ ಪುರೋಹಿತ್ರೆ? ಆ ಹುಡುಗನ ಹೆಸರು ಹೇಳಿಲ್ಲಮ್ಮ. ಆ ಹುಡುಗನಿಗೆ ದೇವರು ಅಂದ್ರೆ ಇಷ್ಟ ಇಲ್ಲ ಅನ್ಸತ್ತೆ. ಅರ್ಚನೆ ಮಾಡಿಸ್ಲೋದು ಅಂತ ತಂಗಿಗೆ ಬೈದು ಪ್ರಸಾದನ ಬಿಸಾಕ್ದ. ಅಂದ್ರೆ ಖಂಡಿತ ಆ ಹುಡುಗನೇ ರೂಪ. ಅವ್ರು ಇಲ್ಲೇ ಎಲ್ಲೋ ಇರ್ತಾರೆ. ಅವರು ರಾತ್ರಿಯೆಲ್ಲ ಇಲ್ಲೇ ಇದ್ರಮ್ಮ. ಆ ಮಕ್ಕಳ ಜೊತೆ ಅವರಮ್ಮ ಕೂಡ ಇದ್ದಾಳಮ್ಮ. ಅಜ್ಜಿ, ನೀವು ಆ ಕಡೆ ಹೋಗಿ ಮಕ್ಕಳನ್ನ ಹುಡುಕ್ತೀರಾ? ನಾನು ಈ ಕಡೆ ಹೋಗಿ ಅವರಮ್ಮ ಕಾಣಿಸ್ತಾಳ ಅಂತ ನೋಡ್ತೀನಿ. ಹೋಗಿ. ದಿವ್ಯಾ, ಅಭಿ, ದಿವ್ಯಾ. ಅಭಿ, ದಿವ್ಯಾ.
ಸರ್, ನಾನು ಬಲಗಡೆಯಿಂದ ಬರ್ತೀನಿ, ನೀವು ಎಡಗಡೆಯಿಂದ ಬನ್ನಿ. ಇಷ್ಟರಲ್ಲಿ ನಾನು ಸ್ಟೇಷನ್ಗೆ ಫೋನ್ ಮಾಡಿ ಎಕ್ಸ್ಟ್ರಾ ಫೋರ್ಸ್ನ ಕರೆಸ್ತೀನಿ. ನಾವೇನಾದ್ರೂ ಆಲ್ ಖೈದಾ ನೆಲೆಗೆ ಬಂದಿದೀವ, ಆ ಆಲಯಕ್ಕೆ ಬಂದಿದೀವಯ್ಯ. ಅಂದರೆ ಸರ್, ಆ ಜಾನಕಿ ಮಕ್ಕಳು ಇಲ್ಲೇ ಇದ್ದಾರೆ ಅಂತ. ಇದ್ರೆ ಅವ್ರೇನ್ ಟೆರರಿಸ್ಟ್ ಅಲ್ಲಯ್ಯ. ಗಂಡ ಇಲ್ದಿರೋ ಒಬ್ಳು ಹೆಣ್ಣು, ತಂದೆ ಇಲ್ದಿರೋ ಇಬ್ರು ಚಿಕ್ಕ ಮಕ್ಕಳು. ಆದರೆ ಅವರೇ ಅಲ್ವಾ ಸರ್ ಜೈನ ಕಿಡ್ನಾಪ್ ಮಾಡಿರೋದು? ಪ್ರಕಾಶ್, ಮೊದ್ಲ ಗನ್ ಒಳಗಿಡು. ಅರೆ ಭಕ್ತಿರ ಯಾರಾದ್ರೂ ನೋಡಿದ್ರೆ ಭಯ ಪಡ್ತಾರಯ್ಯ. ಸಾರಿ ಸರ್, ಇಟ್ಬಿಟ್ಟೆ ಸರ್. ಜೈ ಮಿಸ್ ಆಗೋದಕ್ಕೆ ಜಾನಕಿಗೂ ಅವಳ ಮಕ್ಕಳಿಗೂ ಯಾವುದೋ ಸಂಬಂಧ ಇಲ್ಲ. ಅದೇನು ಸರ್, ಅವ್ರನ್ನ ಫೋಕಸ್ ಮಾಡಿ ಅಂತ ನೀವೇ ಅಲ್ವಾ ಹೇಳಿದ್ದು? ಪೊಲೀಸರಲ್ವಾ ಪ್ರಕಾಶ್, ಎಲ್ಲಾರನ್ನೂ ಅನುಮಾನಿಸ್ಬೇಕು, ಆಮೇಲೆ ಫಿಲ್ಟರ್ ಮಾಡಬೇಕು. ನಮ್ಮ ಅನುಮಾನದ ಪಟ್ಟಿಯಿಂದ ಜಾನಕಿ ದೇವಿನ ಅವರ ಮಕ್ಕಳನ್ನ ಕೈ ಬಿಡ್ತಾ ಇದ್ದೀವಿ. ಜೈನ ಅವರು ಕಿಡ್ನಾಪ್ ಮಾಡಿಲ್ಲ. ಹೇಗೆ ಹೇಳ್ತಿದ್ದೀರಾ ಸರ್? ಗಂಡ ಇಲ್ದೇನೆ ಇಬ್ರು ಚಿಕ್ಕ ಮಕ್ಕಳ ಜೊತೆ ಒಂಟಿ ಹೆಣ್ಣು ಬದುಕೋದೇ ಕಷ್ಟ. ಈ ಕಿಡ್ನಾಪ್ಪು, ಬೆದರಿಕೆಗಳು, ದುಡ್ಡು ವಸೂಲಿ ಹೇಗೆ ಮಾಡ್ತಾಳೆ? ಈಗೇನು ನಿತ್ಯ ಮೇಲೆ ಡೌಟ್ ಇಲ್ಲ ಅಂತಂದ್ರಿ. ಅವಳು ಜೈ ಲವರ್, ಕಿಲ್ಲರ್ ಅಲ್ಲ. ಮತ್ತೆ ಆ ಚಂದ್ರಿಕಾ ರಾಮಕೃಷ್ಣ ಅವ್ರು ಮಾಡಿರ್ತಾರ ಸರ್? ಅವರು ಆ ಮನೇಲಿ ಬದುಕ್ತಿರೋ ಪರಾವಲಂಬಿ ಜೀವಿಗಳು, ಪ್ಯಾರಾಸೈಟ್ಸ್. ಅವರಿಗೆ ಈ ಸೀನ್ ಇಲ್ಲ. ನಾವು ಅನುಮಾನಿಸ್ತಾ ಇರೋ ಈ 3 ಗ್ರೂಪ್ನೇ. ಇವ್ರು ಯಾರೂ ಇಲ್ಲ ಅಂದರೆ ಜೈನ ಕಿಡ್ನಾಪ್ ಮಾಡಿರೋರು ಯಾರು ಸರ್? ಅಲ್ಲಿ ನೋಡು, ಆ ದೇವರೇ ಹೇಳಬೇಕು. ಹೋಗಿ ನಮಸ್ಕಾರ ಮಾಡಿ ಕೇಳೋಣ, ಅವನೇ ದಾರಿ ತೋರಿಸ್ತಾನೆ. ನಡಿ. ಸರ್, ರೂಪ ಅವರು. ನಮಸ್ತೆ ಮೇಡಮ್. ನಿಮ್ಮ ಅಳಿಯ ಜೈ ಬೇಗ ಸಿಗಲಿ ಅಂತ ಆ ದೇವಸ್ಥಾನಕ್ಕೆ ಬಂದು ನಮಸ್ಕಾರ ಹಾಕ್ತಾ ಇದ್ದೀರಾ? ಹೌದು ACP ಅವರೇ, ಜೈ ಅವ್ರ ಅಜ್ಜಿ ಕೂಡ ಬಂದಿದ್ದಾರೆ. ಓ, ಅಜ್ಜಿ ಕೂಡ ಬಂದಿದ್ದಾರಾ? ಎಲ್ಲಿರಿ? ರಾತ್ರಿ ನಾಣಿ ಮನೆಯಿಂದ ಹೊರಟೋಗಿದ್ದ ಜಾನಕಿ ಮತ್ತೆ ಅವಳ ಮಕ್ಕಳು ಈ ದೇವಸ್ಥಾನದಲ್ಲೇ ಇದ್ದಾರೆ ಅಂತ ಪುರೋಹಿತರು ಹೇಳಿದ್ರು. ನಾನು ಮತ್ತೆ ಅಜ್ಜಿ ಅವ್ರಿಗೋಸ್ಕರ ಎಲ್ಲ ಕಡೆ ಹುಡುಕ್ತಾ ಇದ್ದೀವಿ. ಅಂದ್ರೆ ಒಂದು ಚಿಕ್ಕ. ನೀವು ಸೂಪರ್ ಸರ್, ಎಕ್ಸಲೆಂಟ್, ಜೀನಿಯಸ್, ಇಂಟೆಲಿಜೆಂಟ್ ಸರ್. ಏನಯ್ಯ ಪ್ರಕಾಶ, ದೇವಾಲಯಕ್ಕೆ ಬಂದು ನನ್ನ ಭಜನೆ ಮಾಡ್ತಿದ್ಯಲ್ಲಯ್ಯ? ಅಂದರೆ ಅವರು ಮಕ್ಕಳು ಇಲ್ಲೇ ಇರ್ತಾರೆ ಅಂತ ನೀವು ಮುಂಚೆನೇ ಹೇಳಿದ್ರಲ್ಲ ಸರ್. ಅರೆ ಪ್ರಕಾಶ್, ಗೆಸ್ ಮಾಡಿ ಹೇಳ್ದೆ ಕಣಯ್ಯ, ಅದಕ್ಕೆ ನನ್ನ ದೇವನಾಗ್ ಮಾಡ್ತಾ ಇದ್ಯಲ್ಲ. ಅಜ್ಜಿ ಮತ್ತೆ ರೂಪ ಅವರು ಮಕ್ಕಳನ್ನ ಹುಡುಕ್ತಾ ಇದ್ದಾರೆ. ಅವರಿಬ್ರೇ ಮಕ್ಕಳನ್ನ ಹುಡುಕ್ತಾ ಇದ್ರೆ ನಾವಿಬ್ರಿಲ್ ಏನ್ ಮಾಡ್ಬೇಕು? ಬಾ ಹುಡ್ಕಣ ಬಾ. ಪ್ರಕಾಶ್, ನೀನು ಲೆಫ್ಟ್ ಹೋಗು, ನಾನು ರೈಟ್ ಹೋಗ್ತೀನಿ. ಓಕೆ ಸರ್. ಅಮ್ಮನ ಜೊತೆ ಇರ್ದೇನೆ ಇಲ್ಲೇನ್ ಮಾಡ್ತಿದ್ಯಾ ದಿವ್ಯಾ? ಅಲ್ಲಿ ರಾಮಾಂಜನೇಯ ಸ್ವಾಮಿ ವಿಗ್ರಹ ಇದೆ ಅಣ್ಣ. ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡ್ಕೊಂಡ್ ಬಂದೆ. ಯಾಕೆ? ಅವ್ರು ಕಾಣಿಸ್ಬೇಕು ಅಂತ. ಏನು? ಅದೇ ಅಣ್ಣ, ಅಮ್ಮನ್ಗೂ ನಮ್ಗೂ ಒಳ್ಳೇದಾಗ್ಬೇಕು ಅಂತ ಕೇಳ್ಕೊಂಡೆ. ಸ್ವಂತ ಹೆಂಡತಿ ಸೀತೆಗೆ ಒಳ್ಳೇದ್ ಮಾಡಕ್ಕಾಗ್ದಿರ ರಾಮ ನಮಗೇನ್ ಮಾಡ್ತಾನೆ? ಅದು ಕೇವಲ ಕಲ್ಲಿನ ವಿಗ್ರಹನೇ. ಅದಕ್ಕೆ ನಮಸ್ಕಾರ ಮಾಡಿ ಪ್ರಯೋಜನ ಇಲ್ಲ. ಅಯ್ಯೋ, ಹಾಗನ್ಬಾರ್ದು ಅಣ್ಣ, ದೇವ್ರ ಕೋಪ ಬರುತ್ತೆ. ಅಭಿ, ದಿವ್ಯಾ ಇಲ್ಲಿದ್ದೀರಾ? ಹೇಗಿದ್ದೀರಾ ಅಜ್ಜಿ? ನೀವ್ ಹೇಗಿದ್ದೀರಮ್ಮ? ನಿಮ್ಮನ್ ಭೇಟಿ ಮಾಡ್ಬೇಕು ಅಂತ ನಾನು ಅಮ್ಮ ನೆನ್ನೆ ನಿಮ್ ಮನೆಗ್ ಬಂದಿದ್ವಿ ಅಜ್ಜಿ. ಆದ್ರೆ ಚಂದ್ರಿಕಾ ಆಂಟಿ ನಿಮ್ಮನ್ ಭೇಟಿ ಮಾಡಕ್ ಬಿಡ್ದೇನೆ ನಮ್ ಮನೆ ಕರ್ಕೊಂಡ್ ಬಂದ್ಬಿಟ್ರು. ಗೊತ್ತಮ್ಮ, ಯಾಕೆ ಹಾಗೆ ಮಾಡ್ದೆ ಅಂತ ಅವಳನ್ನ ಬೈದೆ ಕೂಡ.
ಏನಬಿ ಈ ಅಜ್ಜಿನ ಮಾತಾಡ್ಸಲ್ವಾ? ಹೇಗಿದ್ಯಾ? ನಾವು ಹೇಗಿದ್ರೆ ನಿಮ್ಗೇನು? ಏನಪ್ಪ ಹಾಗೆ ಹೇಳ್ತೀಯಾ? ನಾನ್ ನಿಮ್ಮ ಅಜ್ಜಿನೇ ಅಲ್ವಾ? ನೀವು ನಮ್ಮ ಅಜ್ಜಿ ಹೇಗಾಗ್ತೀರಾ? ನೀವೇನಾರು ನಮ್ಮ ಬಂಧುನಾ? ನಿಮಗೆ ನಮಗೆ ಏನಾದ್ರು ಸಂಬಂಧ ಇದೆಯಾ? ನಮ್ಮಪ್ಪನೋ ಅಮ್ಮನೋ ನಿಮ್ಮ ಮನೆಯವರಾ? ನಿಮ್ಗೂ ನಮ್ಗೂ ಯಾವ ಜನ್ಮದ ಋಣನೋ ನನಗೆ ಗೊತ್ತಿಲ್ಲ, ಆದ್ರೆ ನೀವು ನಮ್ಮ ಸ್ವಂತದವರೇ ಅನ್ನಿಸ್ತಿದೆ. ಬೇಡ ಅಜ್ಜಿ, ನಾವು ನಿಮಗೇನೂ ಅಲ್ಲ. ನಮ್ಮನ್ನು ಮರ್ತು ಹೋಗಿ ನಮ್ಮ ತಂಟೆಗೆ ಬರಬೇಡಿ. ನಮ್ಮನ್ನು ಹೀಗೆ ಬದುಕೋಕ್ ಬಿಡಿ. ಯಾಕೋ ಅಷ್ಟು ಕೋಪ? ನಾವು ಏನು ತಪ್ಪು ಮಾಡಿದ್ದೀವಿ? ಮತ್ತು ನಾವೇನು ತಪ್ಪು ಮಾಡಿದ್ದೀವಿ? ನಿಮ್ಮ ಮೊಮ್ಮಗ ಕಾಣಿಸ್ದೇ ಇದ್ರೆ ನಮ್ಮ ತಪ್ಪ? ಪೊಲೀಸರು ನಮ್ಮನ್ನ ಯಾಕೆ ಅನುಮಾನಿಸ್ಬೇಕು? ನಿಮ್ಮಿಂದ ನಾವು ಬೀದಿಗೆ ಬಂದ್ವಿ. ನಮಗೆ ಮನೆ ಇಲ್ದಿರೋ ಹಾಗಾಯ್ತು. ದಿಕ್ಕಿಲ್ದಿರೋ ಅನಾಥರಾಗೆ ಈ ದೇವಸ್ಥಾನದಲ್ಲಿ ಇರ್ತಿದ್ದೀವಿ. ಅಯ್ಯೋ, ನಮ್ಮನೆಗೆ ಬನ್ನಿ. ಯಾಕೆ? ನಾವಿನ್ನ ಕಷ್ಟಪಡೋದಿಕ್ಕಾ? ಒಂದ್ಸಲ ಬಂದಿದ್ದಕ್ಕೆ ನಮ್ಮ ತಾತನ ಆರೋಗ್ಯ ಹಾಳಾಯ್ತು, ನಾವು ಬೀದಿಗೆ ಬಂದ್ವಿ. ನಮ್ಮಮ್ಮ ಬೇಜಾರು ಮಾಡ್ಕೋತೀಯಾಳೆ. ನಿಮ್ಮ ಮನೆಗೆ, ನಿಮಗೆ, ನಿಮ್ಮ ಮೊಮ್ಮಗಂಗೆ ಒಂದು ನಮಸ್ಕಾರ ಅಜ್ಜಿ. ದಯವಿಟ್ಟು ನಮ್ಮನ್ನ ಬಿಟ್ಬಿಡಿ. ನಮ್ಮ ಜೀವನ ಹೆಂಗೋ ನಾವು ನೋಡ್ಕೋತೀವಿ. ಸರಿನಪ್ಪ, ಪೊಲೀಸ್ನವ್ರಿಗೆ ನಿಮ್ಮ ಹಿಂದೆ ಬರಬೇಡಿ ಅಂತ ಹೇಳ್ತೀನಿ. ನಮ್ಮಿಂದ, ನನ್ನ ಮೊಮ್ಮಗನಿಂದ, ನಮ್ಮ ಮನೆಯಿಂದ ನಿಮ್ಗೇನಾದರೂ ಕಷ್ಟ ಆಗಿದ್ರೆ ಕ್ಷಮಿಸು ಅಂತ ಕೇಳಿದೆ ಅಂತ ನಿಮ್ಮ ಅಮ್ಮನಿಗೆ ಹೇಳು. ಸರ್, ಮಕ್ಳು ಕಾಣಿಸಿದ್ರಾ? ಎಲ್ಲಿದ್ದಾರೆ? ನನ್ನ ಪಾಕೆಟಲ್ಲಿ ಇದ್ದಾರೆ, ತಗೋ. ಅರೆ, ಮಕ್ಳು ಕಾಣಿಸಿದ್ರೆ ಹೇಳಲ್ವಾ? ಹೋಗ್ಲಿ, ಮಕ್ಳ ಜೊತೆ ಇದ್ಬಿಡ್ಲಾ? ಯಾಕಯ್ಯ ರೋಟಿನ್ ಕ್ವಶನ್ ಕೇಳ್ತೀಯಾ? ಸಾರಿ ಸರ್. ಗೋ 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 ಗೋ. ಮಕ್ಳು ಕಾಣಿಸಿದ್ರೆ ಕಾಲ್ ಮಾಡು. ಸರ್, ನಾಟ್ ಕಾಲ್ ಮಾಡು, ಕಾಲ್ ಮಾಡು. ಓಕೆ ಸರ್. ಹೋಗಿ ಹುಡುಕು. ಓಕೆ ಸರ್. ಯಾವಾಗ ಅರ್ಥ ಮಾಡ್ಕೋತಾನೋ ಏನೋ. ದಿವ್ಯಾ, ದಿವ್ಯಾ,
ದಿವ್ಯಾ ಮಕ್ಳು ಇನ್ನೂ ಬಂದಿಲ್ವಲ್ಲ, ಯಾಕೆ? ಅವ್ರಿಗೇನೂ ಆಗಿಲ್ಲ ಅಲ್ವಾ? ಇವನು ಪೊಲೀಸ್ ಅಲ್ಲ ಅಲ್ವಾ? ವಾವ್, ವಾಟ್ ಎ ಅನ್ಎಕ್ಸ್ಪೆಕ್ಟೆಡ್ ಸಿಚುಯೇಷನ್. ನೀವು ಹೀಗೆ ಕಾಣಿಸ್ತೀರಾ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಆಗ್ಲೇ ಕಾರಲ್ಲಿ ಹೋಗ್ಬೇಕಾದ್ರೆ ಕಾಣಿಸಿದ್ರಿ, ಸಡನ್ ಆಗಿ ದೇವಸ್ಥಾನದಲ್ಲಿ ಪ್ರತ್ಯಕ್ಷ ಆದ್ರಿ. ಆಹಾ, ದೇವಸ್ಥಾನ ಆಗಿರೋದಕ್ಕೆ ಕಾಸ್ಟ್ಯೂಮ್ ಚೇಂಜ್ ಆಗಿದೆ, ಕರೆಕ್ಟ್? ಏನ್ ಮಾತಾಡ್ತಿದ್ದಾನೆ ಇವನು? ಎನಿವೆ, ಸ್ಯಾರಿಲ್ ನೀವು ತುಂಬ ಸಂಪ್ರದಾಯವಾಗಿದ್ದೀರಾ. ಇದನ್ನೇ ಕಂಟಿನ್ಯೂ ಮಾಡಿ, ತುಂಬ ಸಾಫ್ಟಾಗಿ ಕಾಣ್ತೀರಾ. ಈಗಷ್ಟೇ ನಿಮ್ಮ ಮಾಮ್ನ ಮೀಟ್ ಅದೇ, ನಿಮ್ಮ ಹಾಗೆ ಅವರು ಕೂಡ ಮಕ್ಕಳಿಗೋಸ್ಕರ ಹುಡುಕ್ತಾ ಇದ್ದಾರೆ. ಜೈ ಅಜ್ಜಿ ಕೂಡ ಹುಡುಕ್ತಾ ಇದ್ದಾರೆ.